Hello students, welcome back to our CLD Degree College YouTube channel. So in our previous classes we were discussing regarding the chapter 4th, in that the communication channel as well as the different communication modes and media. So today we will take another topic, that is introduction to HTML. So what exactly HTML? HTML is nothing but it is the hypertext markup language. Okay, so HTML stands for hypertext markup language. So for what purpose you are using HTML? So using HTML we can write a code, or what we can do, we can create our own web pages. I think you are all of you are aware of websites. Okay, you know how websites are represented. So in particular website we will be having several web pages. In web pages we can see a text will be there, then images, some other links, the ordered list, unordered list, and some more options will be there. So by using HTML language, how we can present a document in a web page? ಒಂದು HTML ಅನ್ನುವಂಥ ಒಂದು ಮಾರ್ಕಪ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಒಂದು ವೆಬ್ ಪೇಜನ್ನು ಕ್ರಿಯೇಟ್ ಮಾಡ್ತೀವಿ, ಆ ವೆಬ್ ಪೇಜ್ನಲ್ಲಿ ನಾವು ಬರೆದಂತಹ ಡಾಕ್ಯುಮೆಂಟ್ ಯಾವ ರೀತಿ ರೀಪ್ರೆಸೆಂಟ್ ಆಗುತ್ತೆ ಅಂತೇಳಿ ನೋಡೋದಕ್ಕೆ ನಾವೇನಂತೀವಿ, ದ ಮಾರ್ಕಪ್ ಲ್ಯಾಂಗ್ವೇಜ್ ಆರ್ HTML ಅಂಥೇಳಿ ಕರಿತೀವಿ. ಸೊ HTML ಈಸ್ ಒನ್ ಆಫ್ ದಿ ಮಾರ್ಕಪ್ ಲ್ಯಾಂಗ್ವೇಜ್ ವಿಚ್ ಈಸ್ ಡಿರೈವ್ಡ್ ಫ್ರಮ್ ಅ language called as HTML, that is the standard graphics markup languages. As all of you know, HTML is not a ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಕೋಡ್ ರೀತಿ ಬರೆಯೋಂಗಿಲ್ಲ. ಸೊ ಇಟ್ ಈಸ್ ವಾಟ್ ಇಟ್ ಆಸ್, ಇಟ್ ಈಸ್ ಎ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಮಾರ್ಕಪ್ ಲ್ಯಾಂಗ್ವೇಜ್ ಇಸ್ ಕನ್ಸಿಸ್ಟ್ ಆಫ್, ದೇರ್ ವಿಲ್ ಬಿ ಎ ಸೆಟ್ ಆಫ್ ಟ್ಯಾಗ್ಸ್. ಅಲ್ಲಿ ಮಾರ್ಕಪ್ ಟ್ಯಾಗ್ಗಳಂತ ಇರ್ತವೆ, ಅವುಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ನಾವು ಬರೆದಂತಹ ಡಾಕ್ಯುಮೆಂಟು ವೆಬ್ ಪೇಜ್ನಲ್ಲಿ ರೀಪ್ರೆಸೆಂಟ್ ಆಗಬೇಕಂತ ಹೇಳಿ ನೋಡ್ತೀವಲ್ಲ, ಅವನ್ನೇ ನಾವು ಟ್ಯಾಗ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ಅವರ್ ವರ್ಡ್ ಪ್ಯಾಡ್ನಲ್ಲಿ ನಾವೇನು ಮಾಡ್ತೀವಿ, ಒಂದು ಸೆಂಟೆನ್ಸ್ ಬರೆದು ಅದನ್ನು ಅಂಡರ್ಲೈನ್ ಮಾಡಬೇಕಂದ್ರೆ ನಾವು ಅಂಡರ್ಲೈನ್ ಆಪ್ಷನನ್ನು ಕ್ಲಿಕ್ ಮಾಡ್ತೀವಿ. ಅಥವಾ ಬೋಲ್ಡ್ ಮಾಡಬೇಕಾದ್ರೆ ಫಾಂಟ್ ಸೈಜು, ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ಆಲ್ರೆಡಿ ಬಿಲ್ಟ್-ಇನ್ ಆಪ್ಷನ್ಸ್ ಇರ್ತವೆ. ಆದರೆ ಇಲ್ಲಿ ಇನ್ನು ಮಾರ್ಕಪ್ ಲ್ಯಾಂಗ್ವೇಜ್ನಲ್ಲಿ ಏನಾಗ್ತದೆ, ಅಲ್ಲಿ ನಾವು ಟ್ಯಾಗ್ಗಳನ್ನು ಯೂಸ್ ಮಾಡ್ತೀವಿ. ಇನ್ ಅವರ್ ಫರ್ದರ್ slides will be explaining what exactly as tags are. The only thing is HTML is one of the markup languages which is mainly consist of different markup tags. Okay, so HTML documents contain HTML tags and a plain text. ಸೊ HTML ಡಾಕ್ಯುಮೆಂಟ್ ಏನನ್ನ ಹೊಂದಿರ್ತದೆ ಅಂದ್ರೆ ರೀ, HTML ಟೆಕ್ಸ್ಟನ್ನು ಹೊಂದಿರ್ತದೆ. ನೀವು ಡಾಕ್ಯುಮೆಂಟ್, ನೀವು ಟೆಕ್ಸ್ಟ್ ಏನು ರೀಪ್ರೆಸೆಂಟ್ ಮಾಡ್ಬೇಕಂತೀರಿ, ಒಂದು ವೆಬ್ ಪೇಜ್ನಲ್ಲಿ ಏನೋ ನೀವು ರೀಪ್ರೆಸೆಂಟ್ ಮಾಡ್ಬೇಕಂತೀರಿ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಮೇಕ್ ಒನ್ ವೆಬ್ ಪೇಜನ್ನು ಕ್ರಿಯೇಟ್ ಮಾಡ್ಬೇಕಂತಿದ್ದೀನಿ. ಸೊ ಅಲ್ಲಿ ಯಾವ ರೀತಿ ಇರಬೇಕಂದ್ರೆ, ಒಂದು ತಾಜ್ ಮಹಲ್ ಫೋಟೋ ಹಾಕಬೇಕಂತಿದ್ದೀನಿ, ಆಮೇಲೆ ಅದ್ರ ಕೆಳಗೆ ಅದ್ರ ಬಗ್ಗೆ ಬರಿತಾ ಇದ್ದೀನಿ. ಸೊ ನಾವು ಯಾವ ರೀತಿ HTML ಟ್ಯಾಗನ್ನು ಯೂಸ್ ಮಾಡ್ಕೊಂಡು ಬರಿತೀವಿ ಅನ್ನೋದು, ಅದು ಯಾವ ರೀತಿ ರೀಪ್ರೆಸೆಂಟ್ ಆಗ್ತಿದೆ ಅಂತ ಹೇಳಿ ನಾವು ನೋಡುವಂಥದ್ದು. ಸೊ ದ್ಯಾಟ್ ಈಸ್ HTML ಡಾಕ್ಯುಮೆಂಟ್ಸ್ ಕಂಟೇನ್ HTML ಟ್ಯಾಗ್ಸ್ ಆಸ್ ವೆಲ್ ಆಸ್ ಅ ಪ್ಲೇನ್ ಟೆಕ್ಸ್ಟ್. ಓಕೆ, ಸೊ ಯು ವಿಲ್ ಬಿ ನೋವಿಂಗ್ ನಿಮ್ಮ ಎಕ್ಸಾಮ್ ಫಾರ್ಮುಲಾ ಆಗಿರ್ಬೋದು, ಎಲ್ಲ ಎಕ್ಸಾಮ್ ರಿಲೇಟೆಡ್ ಥಿಂಗ್ಸು ಅವೆಲ್ಲನೂ ಈಗ ನೀವು ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಿದ್ರೆ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತದೆ. ಸೊ ಎವ್ರಿಥಿಂಗ್ ವಿಲ್ ಬಿ ಮೇಡ್ ಯೂಸಿಂಗ್ ವಾಟ್ HTML ಯೂಸ್ ಮಾಡಿಕೊಂಡು ಅವುಗಳನ್ನೆಲ್ಲನೂ ವೆಬ್ ಪೇಜನ್ನು ಅವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ದ ಫರ್ದರ್ ಥಿಂಗ್ ಈಸ್ HTML ಎಲಿಮೆಂಟ್ಸ್ ಆ್ಯಂಡ್ ಟ್ಯಾಗ್. ಸೊ HTML ಡಾಕ್ಯುಮೆಂಟನ್ನು ಬರೀಬೇಕಾದ್ರೆ ನಾವು ಏನು ಯೂಸ್ ಮಾಡ್ತೀವಿ, HTML ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡ್ತೀವಿ, ಅಥವಾ ನಾವು HTML ಟ್ಯಾಗ್ಗಳನ್ನು ಯೂಸ್ ಮಾಡ್ತೀವಿ. ಸೊ what is exactly tag is? A tag is always enclosed in a angle bracket. ಒಂದು ಯಾವುದೇ ಒಂದು HTML ಟ್ಯಾಗ್ಗಳಲ್ಲಿ ನಾವು ಅದನ್ನು ಆ್ಯಂಗಲ್ ಬ್ರಕೆಟ್ನಲ್ಲಿ ನಾವು ಅದನ್ನು ಬರೆಯುವಂಥದ್ದು. ಸೊ ಲೈಕ್ ನಾವು ಈಗ ನೋಡ್ಬೋದು, ನೀವು ಸ್ಕ್ರೀನ್ ಮೇಲೆ HTML ನಾವು ಯಾವ ರೀತಿ ಆ್ಯಂಗಲ್ ಬ್ರಕೆಟ್ನಲ್ಲಿ ಬರೆದಿದ್ದೀವಿ ಅಂತೆ. ಸೊ HTML ಟ್ಯಾಗ್ಸ್ ನಾರ್ಮಲಿ ಕಮ್ಸ್ ಇನ್ ಪೇರ್ಸ್. ಸೊ ಯಾವುದೇ ನಾವು HTML ಕೋಡನ್ನು ಬರೀಬೇಕಾದ್ರೆ ಮೊದಲನೇ ಟ್ಯಾಗು, ಓಪನಿಂಗ್ ಟ್ಯಾಗ್ ಯಾವುದಾಗಿರ್ತದೆ ಅಂದರೆ HTML ಆಗಿರ್ತದೆ. ಒಂದು ವೇಳೆ ನಾವೆಲ್ಲ ಪ್ರೋಗ್ರಾಮನ್ನು, ಕೋಡನ್ನು ಬರೆದ ತಕ್ಷಣ ನಾವು ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ಅಲ್ಲಿ ಕ್ಲೋಸಿಂಗ್ ಟ್ಯಾಗನ್ನು ನಾವು ಹಾಕಬೇಕಾಗ್ತದೆ. ಸೊ ಫಸ್ಟ್ ಟ್ಯಾಗ್ ಆಲ್ವೇಸ್ ಈಸ್ HTML ಟ್ಯಾಗ್, ಅದನ್ನು ನಾವು ಸ್ಟಾರ್ಟ್ ಟ್ಯಾಗ್ ಅಂತ ಹೇಳಿ ಕರಿತೀವಿ. ಸ್ಟಾರ್ಟ್ ಟ್ಯಾಗ್ ಈಸ್ HTML ಆ್ಯಂಡ್ ಎಂಡ್ ಟ್ಯಾಗ್ ಈಸ್, ಎಂಡ್ ಟ್ಯಾಗನ್ನು ಸ್ಲ್ಯಾಶ್ ಹಾಕಿ ಬರೆಯುವಂಥದ್ದು. ಎಲ್ಲ ಟ್ಯಾಗ್ಗಳನ್ನು HTMLನಲ್ಲಿ
ಸ್ಟಾರ್ಟಿಂಗ್ ಟ್ಯಾಗ್ ಇರ್ತದೆ ಮತ್ತು ಎಂಡ್ ಟ್ಯಾಗ್ ಇರ್ತದೆ. ಸ್ಟಾರ್ಟಿಂಗ್ ಟ್ಯಾಗನ್ನು ಹಾಗೆ ಬರೆಯೋದು, ಆಮೇಲೆ ಎಂಡ್ ಟ್ಯಾಗನ್ನು ಸ್ಲ್ಯಾಶ್ ಹಾಕಿ ಬರೆಯುವಂಥದ್ದು. ಸೊ ಸ್ಟಾರ್ಟ್ ಆ್ಯಂಡ್ ಎಂಡ್ ಟ್ಯಾಗ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಓಪನಿಂಗ್ ಟ್ಯಾಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್. ಸ್ಟಾರ್ಟ್ ಟ್ಯಾಗನ್ನು ಓಪನಿಂಗ್ ಟ್ಯಾಗ್ ಅಂತ ಹೇಳಿ ಕರಿತೀವಿ, ಆಮೇಲೆ ಎಂಡ್ ಟ್ಯಾಗನ್ನು ಕ್ಲೋಸಿಂಗ್ ಟ್ಯಾಗ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ದೀಸ್ ಆರ್ ಅಬೌಟ್ HTML ಎಲಿಮೆಂಟ್ಸ್ ಆ್ಯಂಡ್ ಟ್ಯಾಗ್ಸ್. ನಾವು ಹೌ ಟು ಸ್ಟಾರ್ಟ್ ಒಂದು HTML ಪೇಜನ್ನು ಮಾಡಬೇಕಾಗಿದ್ದಂದರೆ ನಾವು ಯಾವ ರೀತಿ ಬರೀಬೇಕು? ಓಕೆ, ಸೊ ಫಸ್ಟ್ ವಿ ರೈಟ್ HTML ಕೋಡ್ ಇನ್ ನೋಟ್ ಪ್ಯಾಡ್. ನಾವು ಒಂದು ನೋಟ್ ಪ್ಯಾಡ್ನಲ್ಲಿ ಏನು ಮಾಡಬೇಕು? ವಿ ನೀಡ್ ಟು ರೈಟ್ ಕೋಡ್ ಇನ್ ನೋಟ್ ಪ್ಯಾಡ್. ದೆನ್ ಸೇವ್ ದ ಫೈಲ್ ವಿತ್ .html ಎಕ್ಸ್ಟೆನ್ಷನ್. ನಾವು ಯಾವುದೇ ಒಂದು ಕೋಡನ್ನು ಬರೆದ ತಕ್ಷಣ ಅದನ್ನು ಯಾವ ಎಕ್ಸ್ಟೆನ್ಷನ್ಲಿ ಸೇವ್ ಮಾಡಬೇಕಂದ್ರೆ, ಈ ಸಪೋಸ್ CLE ಅಂತ ಹೇಳಿ ಒಂದು ಫೈಲನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಅದನ್ನು ಸೇವ್ ಯಾವ ರೀತಿ ಮಾಡೋದು? CLE.html ಅಂಥೇಳಿ ಸ್ಟೋರ್ ಮಾಡುವಂಥದ್ದು ಅಥವಾ ಸೇವ್ ಮಾಡುವಂಥದ್ದು. ದೆನ್ ವ್ಯೂ ದ ಪೇಜ್ ಇನ್ ಎನಿ ವೆಬ್ ಬ್ರೌಸರ್. ಆ ಪೇಜ್ಗಳನ್ನು ನೀವು ಯಾವುದೇ ವೆಬ್ ಬ್ರೌಸರ್ನಲ್ಲಿ ನೋಡಿದಾಗ ಅದು ನಿಮಗೆ ಒಂದು ವೆಬ್ ಪೇಜ್ ಥರ ಕಾಣಿಸ್ತದೆ. ಓಕೆ, ದೆನ್ ದ ಪರ್ಪಸ್ ಆಫ್ ವೆಬ್ ಬ್ರೌಸರ್ ಈಸ್ ಟು ರೀಡ್ HTML ಡಾಕ್ಯುಮೆಂಟ್ ಆ್ಯಂಡ್ ಡಿಸ್ಪ್ಲೇ ದೆಮ್ ಆ್ಯಸ್ ವೆಬ್ ಪೇಜಸ್. ನಾವು ಇಲ್ಲಿ ವೆಬ್ ಬ್ರೌಸರ್ಗಳನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ನಾವು ಬರೆದಂತಹ ಕೋಡನ್ನು ವೆಬ್ ಪೇಜ್ ಆಗಿ ನಮಗೆ ರೀಪ್ರೆಸೆಂಟ್ ಮಾಡಲಿಕ್ಕೆ ನಾವು ಅವುಗಳನ್ನು ಇಲ್ಲಿ ಯೂಸ್ ಮಾಡ್ತೀವಿ. ದೆನ್ code with HTML. Now we'll see one small code how exactly HTML codes represent. As I told you, always the HTML code start with HTML tag. First I have written HTML tag, then head tag, then title tag. In title tag I am written my first page. So whatever I have written in title, it will be represent in our title bar. ನಿಮ್ಮ ವೆಬ್ ಪೇಜ್ನೆಲ್ಲ ಟೈಟಲ್ ಬಾರ್ನಲ್ಲಿ ಅದು ಮೂಡುತ್ತದೆ. ದೆನ್ ಬಾಡಿ ಟ್ಯಾಗ್, ಇನ್ ದ್ಯಾಟ್ ಐ ಹ್ಯಾವ್ ರಿಟನ್ CLE ಡಿಗ್ರಿ ಕಾಲೇಜ್ ಆ್ಯಂಡ್ ಐ ಆಮ್ ಕ್ಲೋಸಿಂಗ್ ಬಾಡಿ ಟ್ಯಾಗ್ ಆ್ಯಂಡ್ ಐ ಆಮ್ ಕ್ಲೋಸಿಂಗ್ HTML. ಯಾವುದ್ಯಾವುದು ಟ್ಯಾಗ್ಗಳನ್ನು ನೀವು ಓಪನ್ ಮಾಡಿರ್ತಿರಲ್ಲ ಅವನ್ನು ಕ್ಲೋಸ್ ಮಾಡಬೇಕು. ಓಕೆ, ಸೊ ಯಾವ ಕಂಟೆಂಟನ್ನು ನಾನು ಬಾಡಿ ಟ್ಯಾಗ್ನಲ್ಲಿ ಬರೆದಿರ್ತೀನಲ್ಲ ಅದೇ ನಮ್ಮ ವೆಬ್ ಪೇಜ್ನಲ್ಲಿ ರೀಪ್ರೆಸೆಂಟ್ ಆಗೋದು. ರೈಟ್ ಸೈಡ್ ಯು ಕ್ಯಾನ್ ಲುಕ್ ಎಟ್ ದೇರ್ CLE ಡಿಗ್ರಿ ಕಾಲೇಜ್. ಇಟ್ ಈಸ್ ದ ಔಟ್ಪುಟ್ ಆಫ್ ವಾಟ್? ದಿಸ್ ಕೋಡ್. ಈ ಕೋಡ್ದ ಔಟ್ಪುಟಲ್ಲಿ ನೀವು ನೋಡ್ಬೋದು CLE ಡಿಗ್ರಿ ಕಾಲೇಜ್ ಅಂತ ಹೇಳಿ. ಸೊ ನೀವು ಯಾವಾಗಲೂ ಏನು ಮಾಡಬೇಕು? ಬಾಡಿ ಟ್ಯಾಗ್ನಲ್ಲಿ ನಾವು ಏನು ಕಂಟೆಂಟನ್ನು ಬರಿತೀವಲ್ಲ ಅದೇ ಮಾತ್ರ ಅಲ್ಲಿ ನಮಗೆ ವೆಬ್ ಪೇಜ್ನಲ್ಲಿ ರೀಪ್ರೆಸೆಂಟ್ ಆಗುವಂಥದ್ದು. ಸೊ ನಾವು ವಿಲ್ ಸಿ ವಾಟ್ ಎಕ್ಸಾಕ್ಟ್ಲಿ ದೀಸ್ ಟ್ಯಾಗ್ಸ್ ಆರ್ ರೀಪ್ರೆಸೆಂಟಿಂಗ್. ಫಸ್ಟ್ ಒನ್ ಇಸ್ HTML ಟ್ಯಾಗ್ ಯಾಕೆ ಬರೀಬೇಕು? ಸೊ ಇಟ್ ಡಿಸ್ಕ್ರೈಬ್ HTML ವೆಬ್ ಪೇಜ್ ದ್ಯಾಟ್ ಈಸ್ ಟು ಬಿ ವ್ಯೂಡ್ ಬೈ ಅ ವೆಬ್ ಬ್ರೌಸರ್. ವೆಬ್ ಬ್ರೌಸರ್ಗೆ ಅದು ಐಡೆಂಟಿಫೈ ಆಗಲಿಕ್ಕೆ ನಾವು HTML ಟ್ಯಾಗನ್ನು ಯೂಸ್ ಮಾಡ್ತೀವಿ. ದೆನ್ ಹೆಡ್ ಟ್ಯಾಗ್ ಎದಕ್ಕೆ ಯೂಸ್ ಮಾಡ್ತೀವಿ? ದಿಸ್ ಡಿಫೈನ್ಸ್ ದ ಹೆಡ್ಡರ್ ಸೆಕ್ಷನ್ ಆಫ್ ದ ಪೇಜ್. ಆ ಪೇಜ್ದ ಹೆಡ್ಡರ್ ಸೆಕ್ಷನ್ ಯಾವುದು ಅಂತ ಹೇಳಿ ರೀಪ್ರೆಸೆಂಟ್ ಮಾಡಲಿಕ್ಕೆ ನಾವು ಹೆಡ್ ಟ್ಯಾಗನ್ನು ಅಥವಾ ಹೆಡ್ಡರ್ ಟ್ಯಾಗನ್ನು ಯೂಸ್ ಮಾಡ್ತೀವಿ. Coming to the next, that is title tag. So whatever you write in the title tag, it will represent or display on your title bar of your screen. Okay, this shows a caption in the title bar of the page. ಆ ಪೇಜ್ನ ಟೈಟಲ್ ಬಾರ್ನಲ್ಲಿ ರೀಪ್ರೆಸೆಂಟ್ ಆಗ್ತದೆ. ದೆನ್ ಬಾಡಿ ಟ್ಯಾಗ್ನಲ್ಲಿ ಏನು ಕಂಟೆಂಟ್ ಇರ್ತದೆ ಅಂದ್ರೆ ರೀ, ಸೊ ದಿಸ್ ಟ್ಯಾಗ್ ಶೋಸ್ ಕಂಟೆಂಟ್ಸ್ ಆಫ್ ದ ವೆಬ್ ಪೇಜ್ ವಿಲ್ ಬಿ ಡಿಸ್ಪ್ಲೇಡ್. ನಮ್ಮ ವೆಬ್ ಪೇಜ್ನಲ್ಲಿ ಏನು ಕಂಟೆಂಟ್ ನಮಗೆ ಡಿಸ್ಪ್ಲೇ ಆಗಬೇಕಂತ ಹೇಳಿ ನಾವು ಅಂದ್ಕೊಂಡಿರ್ತೀವಲ್ರಿ, ಸೊ ದ್ಯಾಟ್ ಶುಡ್ ಬಿ ರಿಟರ್ನ್ ಇನ್ ಬಾಡಿ ಟ್ಯಾಗ್. ದ ಮೇನ್ ಕಂಟೆಂಟ್ ವಿಲ್ ಬಿ ರಿಟರ್ನ್ ಇನ್ ಬಾಡಿ ಟ್ಯಾಗ್. ಓಕೆ, ನೌ ವಿಲ್ ಸಿ ಸಮ್ ಆಫ್ ದಿ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್. ವಿಲ್ ಬಿ ನೋಯಿಂಗ್ ಇನ್ ಅವರ್ ವರ್ಲ್ಡ್ ವಿ ಹ್ಯಾವ್ ಸೆವರಲ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ಓಕೆ, ನಾವು MS ವರ್ಡ್ನಲ್ಲಿ ನೋಡಿರ್ತೀವಿ ಅಂಡರ್ಲೈನ್ ಮಾಡಬೇಕಾದ್ರೆ, ಆಮೇಲೆ ನಾವು ಬೋಲ್ಡ್ ಮಾಡ್ಬೋದು, ಇಟಾಲಿಕ್ ಮಾಡ್ಬೋದು, ಆಮೇಲೆ X² ಬರೀಲಿಕ್ಕೆ ದಟ್ ಸೂಪರ್ ಸ್ಕ್ರಿಪ್ಟು, X2 ಬರೀಲಿಕ್ಕೆ ಸಬ್ಸ್ಕ್ರಿಪ್ಟು, ಆಮೇಲೆ ಮ್ಯಾಥಮೆಟಿಕಲ್ ಎಲ್ಲನೂ ಬರೀತೀವಿ. ಸೊ ಆದರೆ HTML ನಾವು ಯಾವ ಟ್ಯಾಗ್ಗಳನ್ನು ಯೂಸ್ ಮಾಡಿ ಈ ರೀತಿ ಮಾಡ್ತೀವಿ, ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡ್ತೀವಿ, ಟೆಕ್ಸ್ಟನ್ನು ಚೇಂಜ್ ಮಾಡ್ತೀವಿ. ಸೊ ದ ಫಸ್ಟ್ ಒನ್ ಈಸ್ ಹೆಡ್ಡಿಂಗ್ ಎಲಿಮೆಂಟ್. ನಾವು ನೋಡ್ಬೋದು ಇನ್ ಅವರ್ ವರ್ಲ್ಡ್ ಮಾಡುವಾಗ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಬರೆಯುವಾಗ ಹೆಡ್ಡರ್ ಸೆಕ್ಷನ್ಗೆ ಫಾಂಟ್ ಸೈಜ್ ಹೆಚ್ಚಿಗೆ ಕೊಡ್ತೀವಿ, ಆಮೇಲೆ ಅದಕ್ಕಿಂತ ಕಡಿಮೆ ಸಬ್ ಹೆಡ್ಡಿಂಗಿಗೆ, ಆಮೇಲೆ ಒಳಗಿನ ಕಂಟೆಂಟ್ಗೆ ಬೇರೆ ಬೇರೆ ನಾವು ಸೈಜ್ಗಳನ್ನ ಫಾಂಟ್ ಸೈಜ್ಗಳನ್ನ ಕೊಡ್ತೀವಿ. ಆ ರೀತಿ ನಾವು HTMLನಲ್ಲಿ ಯಾವ ರೀತಿ ಮಾಡೋದು? ಯೂಸಿಂಗ್ ಹೆಡ್ಡರ್ ಟ್ಯಾಗ್ಸ್ ನಾವು ಆ ರೀತಿ ಮಾಡ್ಬೋದು. ಸೊ ಇನ್ HTML ವಿ ಹ್ಯಾವ್ ಸಮ್ ಹೆಡ್ಡಿಂಗ್ ಎಲಿಮೆಂಟ್ಸ್. ದೇರ್ ಆರ್ 6 heading elements in HTML. There are H1 tag, H2, H3, H4, H5 and H6.
These are the 6 heading elements present in HTML tags. So all the 6 heading elements are container tag and requires a closing tag. ಪ್ರತಿಯೊಂದು H1 ಟ್ಯಾಗಿಗೆ ಒಂದು ಓಪನಿಂಗ್ ಟ್ಯಾಗ್ ಇರ್ತದೆ, ಒಂದು ಕ್ಲೋಸಿಂಗ್ ಟ್ಯಾಗ್ ಇರ್ತದೆ. ಓಕೆ, ದೆನ್ H1 ವಿಲ್ ಪ್ರಿಂಟ್ ದ ಲಾರ್ಜೆಸ್ಟ್ ಹೆಡ್ಡಿಂಗ್. ನೀವು ಯಾವ ಒಂದು ಸೆಂಟೆನ್ಸ್ಗೆ H1 ಟ್ಯಾಗ್ ಹಾಕಿ ಬರೆದಿದ್ದಾಗಿದ್ದರೆ ಅದು ದೊಡ್ಡ ಅಕ್ಷರಗಳಲ್ಲಿ ತೋರಿಸ್ತದೆ. ಆಮೇಲೆ ಅದೇ ರೀತಿ ಕಡಿಮೆ ಆಗೋ H2 ಅದಕ್ಕಿಂತ ಕಡಿಮೆ, H3 ಅದಕ್ಕಿಂತ ಕಡಿಮೆ, ಅದೇ ರೀತಿಯಾಗಿ H6 ಇದ್ದದ್ದು ಸ್ಮಾಲೆಸ್ಟ್ ಸೈಜನ್ನು ತೋರಿಸ್ತದೆ, H1 ಇದ್ದದ್ದು ಹೈಯೆಸ್ಟ್ ಸೈಜನ್ನು ತೋರಿಸ್ತದೆ. ನೌ ವಿಲ್ ಸಿ ಒನ್ ಎಕ್ಸಾಂಪಲ್. Heading tag code. I have written one heading tag code so that you will easily understand. HTML head title and I have written body tag. ಇಲ್ಲಿ body tag ನಲ್ಲಿ ನೀವು ನೋಡಬಹುದು H1 tag ಅನ್ನು ಬರ್ತಿದ್ದೀನಿ, ಆಮೇಲೆ ಒಂದು ಸೆಂಟೆನ್ಸ್ ಅನ್ನು ಬರ್ತಿದ್ದೀನಿ, ದಟ್ ಈಸ್ CLE ಡಿಗ್ರಿ ಕಾಲೇಜ್ ಚಿಕ್ಕೋಡಿ. ಆಮೇಲೆ ನಾನು H1 tag ಅನ್ನಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ. ಸೊ I have written H1 tag, I have written one sentence and I have closed the H1 tag, and same further I have carried the same things till H6 CLE degree college chikkodi, and I have closed all the tags and I am closing my body tag and my HTML tag. So now we'll see how the output will looks like. You can see the output. CLE ಡಿಗ್ರಿ ಕಾಲೇಜ್ ಚಿಕ್ಕೋಡಿ ಯಾವ ರೀತಿಯಾಗಿ ವೇರಿಯೇಷನ್ ಆಗಿದೆ ನೋಡ್ಬೋದು ನೀವು ಸೈಜ್ನಲ್ಲಿ. ನಾನು H1 ಟ್ಯಾಗ್ನಲ್ಲಿ ಬರೆದಿದ್ದು ಹೈಯೆಸ್ಟ್ ಸೈಜ್ ತೋರಿಸ್ತಾ ಇದೆ, ಆಮೇಲೆ H6ನಲ್ಲಿ ಬರೆದಿದ್ದು ಸ್ಮಾಲೆಸ್ಟ್ ಸೈಜ್ ತೋರಿಸ್ತಾ ಇದೆ. ಅಂದರೆ ನಿಮಗೆ ವೆಬ್ ಪೇಜ್ನಲ್ಲಿ ನಿಮಗೆ ಯಾವ ಸೈಜ್ ಬೇಕಲ್ಲ ನೀವು ಆ ರೀತಿ ನೀವು ಅದನ್ನು ಮಾಡ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ ವಾಟ್ HTML tags. Okay, I think students you have understood these topics regarding HTML. Okay, and in our further classes we'll take another topics, and till then take care, stay home and stay safe. Thank you.